ಗೊತ್ತಿಲ್ಲ ನೋಡಲ್ಲ ಕನ್ನಡ ಫಿಲ್ಮ್ಗಳು ಇನ್ನೇನಕ್ಕೆ ನೋಡೋದಲ್ಲ ನನಗೆ ಚಿಂತೆ ಅಂದ್ರೆ ನಿಂದೊಂದು ನೋಡಿದ್ರೆ ಇದುವರೆಗೂ ನೀವು ಹಾಡಲ್ಲಿ ಟ್ರೈಲರಲ್ಲಿ ಎಲ್ಲ ನನ್ನ ಪಾತ್ರಕ್ಕೂ ಹಲವು ಮ್ಯಾಟ್ರ್ ಇದೆ. ಒಂದು ಇಬ್ಬರ ಜೊತೆ ಒಂದು ಪ್ರೇಮ ಪ್ರಕರಣ ಇದೆ. ಅದು ಯಾಕೆ ಇಬ್ಬರ ಜೊತೆ ಆಯಿತು ಹೇಗೆ ಅನ್ನೋದೆಲ್ಲ ನೀವು ಸಿನಿಮಾ ನೋಡಿದ್ರೇ ಗೊತ್ತಾಗೋದು, ಹಾಗೆ ಡಿಸ್ಕ್ಲೋಸ್ ಮಾಡೋ ಹಂಗಿಲ್ಲ. ಅನಿತಾ ಮೇಡಮ್ ಮತ್ತು ಸುಮನ್ ಮೇಡಮ್ ಇವರಿಬ್ಬರು ಜೊತೆಗೆ ನನ್ನ ಪಾತ್ರ ಆಯಿತು. ಜೊತೆಗೆ ನಮ್ಮ ವಿರಾಟ್ ಅವ್ರ ಜೊತೆಗೆ ವಿರಾಟ್ ಮತ್ತು ನಾನು ಹಲವು ಸಿನಿಮಾಗಳಲ್ಲಿ ಜೊತೇಲಿ ಕೆಲಸ ಮಾಡಿದ್ದೀವಿ. ಅವನು ಅದಕ್ಕೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ, ಒಂದರಲ್ಲಿ ಆ್ಯಕ್ಟ್ ಮಾಡಿದ್ದ. ಹೀಗಾಗಿ ಇವನೊಂದು ಸಿನಿಮಾ ಮಾಡ್ತಿದ್ದೀನಿ ನಾನು ಈ ಪಾತ್ರ ಮಾಡಿ ಅಂದಾಗ ನಾನು ಖುಷಿಯಾಗಿ ಒಪ್ಪಿ ಮಾಡಿದ್ದೀನಿ. ಈ ಸಿನಿಮಾದ ಬಗ್ಗೆ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ಪ್ರೊಡ್ಯೂಸರ್, ಇವರೇ ಪ್ರೊಡ್ಯೂಸರು ವಂದನಾ ಮೇಡಮ್. ಇವರು ತುಂಬ ವರ್ಷಗಳ ಕಾಲ ಇದನ್ನು ಕ್ಯಾರಿ ಮಾಡಿದ್ದಾರೆ ಈ ಸಿನಿಮಾನ. ಈ ಕರೋನಾ ನಂತರದ ತೊಂದರೆಗಳು ಎಲ್ಲವುದನ್ನು ನಿಭಾಯಿಸ್ಕೊಂಡು ಎಲ್ಲೂ ಕೂಡ ಸಿನಿಮಾನ ಕೈ ಬಿಡದಲ್ಲೇ ಈ ಸಿನಿಮಾನ ಫಿನಿಷ್ ಮಾಡಿ ತೆರೆಗೆ ತರಲೇಬೇಕು ಅನ್ನುವ ದೃಢ ಸಂಕಲ್ಪದೊಂದಿಗೆ ಇವರು ಈ ಸಿನಿಮಾಗೆ ಹಣ ಹಾಕಿ ಇವತ್ತು ಈ ಮಟ್ಟಕ್ಕೆ ತಂದು ಈ ಸಿನಿಮಾನ ನಿಲ್ಲಿಸಿದ್ದಾರೆ. ಕಂಗ್ರ್ಯಾಚುಲೇಷನ್ ಮೇಡಮ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಹಾಡುಗಳು ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ. 1ನೇ ತಾರೀಕು ನೀವೆಲ್ಲರೂ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಕನ್ನಡದ ಜನತೆಗೆ ಸಿನಿಮಾ ನೋಡುವಂತೆ ಮಾಡಿ ಅಂತ ಇಡೀ ತಂಡದ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಇವನು ಹೆಂಗೆ ಹೇಳ್ತಿದ್ದಾನೆ ಅಂದರೆ ಲವ್ ಸಿನಿಮಾ ಮಾಡಿದ್ದೀನಿ, ನಾನೇ ಲವ್ ಮಾಡಿದ್ದೀನಿ ಅನ್ನೋಂಥರ ಅವನೇ ಬ್ಲಶ್ ಆಗ್ತಾನೆ. ಮಾಡಿದ್ದೀನಿ ಸುಮಾರು ಸಿನಿಮಾದಲ್ಲ, ಐ ಲವ್ ಯು ಅಂತೆಲ್ಲ ಹೇಳಿದ್ದೀನಿ, ನೀನು ನೋಡಿಲ್ಲ ಅಂತ ಕಾಣುತ್ತೆ. ಮನೋ ಏನಾಯ್ತು? ಓಕೆ, ಸೊ ಲವ್ ಮ್ಯಾಟ್ರು ಸಿನಿಮಾ ಶುರು ಮಾಡಿದ ಸ್ವಲ್ಪ ಹಿಂದೆ, ಅದೇ ಕೊರೋನಾ ಟೈಮಲ್ಲಿ ಶುರು ಮಾಡಿದ್ವಿ. ಇವಾಗ ಮುಗಿಸಿ ಮುಂದೆ ಬರ್ತಿದೆ, ಮುಗಿಸ್ತಾ ಇದ್ದೀವಿ. ನನ್ನ ಕ್ಯಾರೆಕ್ಟರ್ ಅಂದರೆ ಇದು 2 ಟೀಮ್ ಇದೆ ಅಂದರೆ ಆ್ಯಕ್ಟರ್ಸಲ್ಲಿ. ಅಂದರೆ ನಾನು, ಸುಮಂತ್ ಮ್ಯಾಮ್ ಮತ್ತು ಅಚ್ಯುತ್ ಸರ್ದು ಒಂದು ಕಾಲಘಟ್ಟದಲ್ಲಿ ನಡೆಯುತ್ತೆ, ಇವ್ರು 3 ಜನರದ್ದು ಇನ್ನೊಂದರಲ್ಲಿ ನಡೆಯುತ್ತೆ. ಸೊ ನಮ್ಮ ಮಧ್ಯದಲ್ಲಿ ಯಾರನ್ನ ಲವ್ ಮಾಡ್ತಾರೆ, ಯಾಕೆ ಲವ್ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ಅನ್ನೋದೆಲ್ಲದನ್ನು ವಿವರವಾಗಿ ತೋರಿಸಿದ್ದಾರೆ. ನನಗೇನು ಹೇಳಂಗಿಲ್ಲ, ನಾನು ಬರ್ತಾನೆ ಕೇಳಿದೆ ಏನು ಹೇಳ್ಬೋದು, ಎಷ್ಟು ಹೇಳ್ಬೋದು ಅಂತ. ಇಲ್ಲ, ಇಷ್ಟೇ ಮಾತಾಡಬೇಕು ಅಂತ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೋದು ಅಂತಂದರೆ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಫೀಮೇಲ್ ನಾನು ಸಿನಿಮಾದಲ್ಲಿ. ನನಗೆ ಲವ್ ಎಮೋಷನ್ಸ್ ಅನ್ನೋದಕ್ಕಿಂತನೂ ಲೈಫಲ್ಲಿ ನಾನು ಯಾವ ಥರ ಬದುಕಬೇಕು, ಈ ಥರ ಜೀವನನೇ ನಡೆಸಬೇಕು ಅನ್ನೋಂಥದ್ದು ಒಂದು ಗೋಲ್ ಇಟ್ಕೊಂಡಿರ್ತೀನಿ. ನನಗೆ ಎಲ್ಲರೂ ಟ್ರೈಲರಲ್ಲಿ ನೋಡ್ದಂಗೆ ಇವ್ರು ಪೇಂಟ್ ಮಾಡ್ತಿರ್ತಾರೆ. ಸೊ ನಂದೊಂದು ಪೇಂಟಿಂಗ್ ಕೂಡ ಬರುತ್ತೆ, ರಾಣಿ ಥರ ನೋಡ್ಕೊ ಅಂತಂದರೆ ರಾಣಿ ಥರ ಪೇಂಟ್ ಮಾಡಿದ್ದಾರೆ ಇವರು. ಸೊ ಅಚ್ಯುತ್ ಸರು ಅದನ್ನ ನಿಜವಾಗ್ಲೂ ರಾಣಿ ಥರ ನೋಡ್ಕೋತಾರ ನೆಕ್ಸ್ಟು ಇಲ್ವಾ ಅಂತ ಅನ್ನೋದನ್ನ ಸಿನಿಮಾದಲ್ಲೇ ನೋಡಬೇಕಾಗತ್ತೆ. ಸೊ ಇದು ನಾನು ಮಾಡಿರೋದು ತುಂಬ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್ ಅಂತ ಹೇಳ್ತಿಲ್ಲ, ಬಟ್ ಬ್ಯೂಟಿಫುಲ್ ಆಗಿ ನನ್ನನ್ನು ತೋರಿಸಿದ್ದಾರೆ ಪರಮ್ ಸರ್ ಅಂತ ಹೇಳ್ಬೋದು. ನಾನು ಆಲ್ವೇಸ್ ನಾನು ಯಾವಾಗಲೂ ಮೆಸೇಜಲ್ಲೂ ಹೇಳ್ತಾ ಇರ್ತೀನಿ, ಫೋನ್ ಮಾತಾಡಿದ್ರೆ ನಾನು ಹೇಳ್ತೀನಿ, ಈ ಸಿನಿಮಾದಲ್ಲಿ ನನ್ನನ್ನು ಎಷ್ಟು ಚೆನ್ನಾಗಿ ತೋರಿಸಿದ್ದೀರಾ ಬೇಡಿ ಸರ್ ನೀವು ಅಂತ. ಐ ಆಮ್ ಹ್ಯಾಪಿ ಫಾರ್ ದಟ್. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂತಂದರೆ, ಈ ಸಿನಿಮಾದ ನಾನು ಸಂಪೂರ್ಣ ಕ್ರೆಡಿಟ್ ವಂದನಾ ಮತ್ತು ವಿರಾಟ್ಗೆ ಕೊಡ್ತೀನಿ. ನಾನು ತುಂಬ ಮೊದಲಿಂದ ನೋಡ್ಕೊಂಡು ಬಂದಿದ್ದೀನಿ, ಪಿಲ್ಲರ್ ಥರ ಅವರಿಬ್ಬರು ನಿಂತಿದ್ದಾರೆ.
ವಂದನಾ ಅಂತೂ ನೋಡಿದ್ದೀನಿ ನಾನು, ಲಿಟ್ರಲಿ ಪ್ರೊಡಕ್ಷನ್ ಮ್ಯಾನೇಜರ್ ಥರ ಕೆಲಸ ಮಾಡಿರೋದನ್ನ. ಐ ಆಮ್ ಸೋ ಪ್ರೌಡ್ ಆಫ್ ಹರ್. ಈ ಥರ ಒಂದಿಷ್ಟು ಇವಾಗ ನಮ್ಗೆ ಹೇಗಾಗತ್ತೆ ಅಂತಂದರೆ, ಸಿನಿಮಾದಲ್ಲಿ ಒಂದು ಮೇಲ್ ಪ್ರೊಡ್ಯೂಸರ್ ಸರ್ವೈವ್ ಆಗೋದಕ್ಕೂ ಫಿಮೇಲ್ ಸರ್ವೈವ್ ಆಗೋದಕ್ಕೂ ಪ್ರೊಡ್ಯೂಸರ್ ಆಗಿ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಐ ಎಕ್ಸ್ಪೀರಿಯನ್ಸ್ಡ್ ಇಟ್. ಸೊ ನಮ್ಮೆಲ್ಲರ ಸಪೋರ್ಟನ್ನು ವಂದನಾ ಮತ್ತು ವಿರಾಟ್ ಅವ್ರಿಗೆ ನಾವು ಕೊಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡೇ ನಾನು ಇಲ್ಲಿಗೆ ಬಂದಿರೋದು. ನೀವು ಕೂಡ ದಯವಿಟ್ಟು ಈ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಪ್ಲೇ ಮಾಡ್ತಾ ಇದ್ದೀನಿ, ಆಲ್ರೆಡಿ ನೋಡಿರ್ತೀರ. ವೆರಿ ಚಿಕ್ಕ ವಯಸ್ಸಲ್ಲೇ ಅವಳ ಅಪ್ಪ ಅಮ್ಮ ಅವಳಿಂದ ದೂರ ಆಗಿರ್ತಾರೆ. ಅದಾದಮೇಲೆ ಹೌ ಶಿ ಫೇಸಸ್ ಆಲ್ ದಿ ಅಪ್ಸ್ ಆ್ಯಂಡ್ ಡೌನ್ಸ್ ಅವಳ ಲೈಫಲ್ಲಿ. ಶಿ ಆಲ್ಸೋ ಫಾಲ್ಸ್ ಇನ್ ಲವ್, ಏನೆಲ್ಲ ಆಗುತ್ತೆ. ಆ ಒಂದು ಮೆಚೋರ್ಡ್ ಹುಡುಗಿ, ಗರ್ಲ್ ವಿತ್ ಸ್ಟ್ರಾಂಗ್ ಇಮೋಷನ್ಸ್, ಬಟ್ ಅಷ್ಟೇ ಒಂದು ಚೈಲ್ಡಿಶ್ ಕ್ಯಾರೆಕ್ಟರ್ ಅನ್ನೋದು ಅವಳಲ್ಲಿ ಇರುತ್ತೆ. ಅಂಥ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ನೀಡ್ ಟು ಥ್ಯಾಂಕ್ ವಿರಾಟ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಇನ್ ಯೋರ್ ಫಿಲ್ಮ್. ಆಲ್ಸೋ ವಂದನಾ ಬಗ್ಗೆ ಮಾತಾಡಲೇಬೇಕು. ಐ ಥಿಂಕ್ ಬೀಯಿಂಗ್ ಅ ಲೇಡಿ ಪ್ರೊಡ್ಯೂಸರ್, ತುಂಬ ಒಂದು ಲೇಡಿ ಪ್ರೊಡ್ಯೂಸರ್ ಆಗಿ ವಿ ಹ್ಯಾವ್ ಟು ಆಲ್ ಸಪೋರ್ಟ್ ಹರ್. ಇಷ್ಟು ವರ್ಷ ಆದ್ರೂ ಸ್ಕ್ರೀನ್ ಮೇಲೆ ನಾನು ಈ ಸಿನಿಮಾ ತರಲೇಬೇಕು ಅನ್ನೋ ಒಂದು ಹಠ ಇಟ್ಟು, ಅವಳ ಲೈಫಲ್ಲೂ ಐ ಥಿಂಕ್ ಅಫ್ಕೋರ್ಸ್ ಕೊರೋನಾ ಇದು ಅದು ಅಂತ ದೇರ್ಸ್ ಅ ಲಾಟ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದಾರೆ. ಅಂಥದ್ರಲ್ಲೂ ಶಿ ಇಸ್ ಮೇಡ್ ಇಟ್ ಅ ಪಾಯಿಂಟ್, ಇಲ್ಲ ನಾನು ಈ ಸಿನಿಮಾ ರಿಲೀಸ್ ಮಾಡ್ತೀನಿ ಅನ್ನೋ ಒಂದು ಹಠ ಇಟ್ಟು ಮಾಡಿದ್ದಕ್ಕೆ ನಿಜವಾಗ್ಲೂ ವಂದನಾ, ಯು ಡಿಸರ್ವ್ ಆಲ್ ರೆಸ್ಪೆಕ್ಟ್. ಆಮೇಲೆ ಅಫ್ಕೋರ್ಸ್ ಅಚ್ಯುತ್ ಸರ್, ಸುಮನ್, ನಾನು ಆ್ಯಕ್ಚುಲಿ ಇವ್ರ ಜೊತೆ ವರ್ಕ್ ಮಾಡೋಕ್ಕೆ ಐ ನೆವರ್ ಗಾಟ್ ಟು ಶೇರ್ ಸ್ಕ್ರೀನ್ ಸ್ಪೇಸ್, ಬಟ್ ಅಚ್ಯುತ್ ಸರ್ ಮತ್ತು ಸುಮನ್ ರಂಗನಾಥನ್ ಮೇಡಮ್ ಜೊತೆ ಐ ಹ್ಯಾವ್ ಶೇರ್ಡ್ ಸ್ಕ್ರೀನ್ ಸ್ಪೇಸ್ ಈ ಸಿನಿಮಾದಲ್ಲಿ. ಸೊ ಥ್ಯಾಂಕ್ ಯು ಅಚ್ಯುತ್ ಸರ್, ನನ್ನ ತುಂಬ ಹೆಲ್ಪ್ ಮಾಡಿದ್ದೀರಾ. ನನ್ನ ಮಂಗಳೂರು ಆ್ಯಕ್ಸೆಂಟ್ನ ಬೆಂಗಳೂರು ಆ್ಯಕ್ಸೆಂಟ್ಗೆ ಒಂದು ಸ್ವಲ್ಪ ಚೇಂಜಸ್ ಮಾಡೋಕ್ಕೆಲ್ಲ ಇವರು, ವಿರಾಟ್, ವಂದನಾ ತುಂಬ ಕಷ್ಟಪಟ್ಟಿದ್ರು ಆ ಟೈಮಲ್ಲಿ. ಸೊ ದೇವ್ ಹೆಲ್ಪ್ ಮಿ ಅ ಲಾಟ್. ಹಾಗೆ ಪರಮ್ ಸರ್, ಕ್ಯಾಮರಾ ಆ್ಯಂಗಲ್ಸ್ ಬಗ್ಗೆ ನನಗೆ ಏನೂ ಗೊತ್ತಾಗ್ತಿರ್ಲಿಲ್ಲ, ಬಟ್ ಆದರೂ ಅವ್ರು ನಂಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ದೇವ್ ಶೋಡ್ ಅಸ್ ವೆರಿ ಬ್ಯೂಟಿಫುಲಿ. ಥ್ಯಾಂಕ್ ಯು ಪರಮ್ ಸರ್. ಸೊ August 1st ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ವಿರಾಟ್ ನನಗೆ ಒಪ್ಕೊಳ್ಳೋದಕ್ಕೆ ಮುಂಚೆ ಇಡೀ ಕತೆ ನನಗೆ ಹೇಳೇ ಇಲ್ಲ ಆ್ಯಕ್ಚುಲಿ. ಅದು ಸಸ್ಪೆನ್ಸ್ ಆ್ಯಕ್ಚುಲಿ. ನನಗೆ ಕ್ಯಾಸ್ಟಿಂಗ್ ಇವರಿದ್ದಾರೆ ಅಂತ ಹೇಳಿದರು. ಕತೆನ ನಮಗೆ ಶೆಡ್ಯೂಲ್ ಮಾಡ್ತಾ ಸರ್, ನಾನು ನಿಮ್ಗೆ ಹೇಳಲ್ಲ ಕತೆನ, ಶೆಡ್ಯೂಲ್ ಮಾಡ್ತಾ ನಿಮಗೆ ರಿವೀಲ್ ಆಗ್ತಾ ಹೋಗುತ್ತೆ ಕತೆ ಅಂತ ಹೇಳಿ, ಅದಕ್ಕೆ ತಕ್ಕಂಗೆ ಆ ಶೆಡ್ಯೂಲ್ನಲ್ಲಿ ಏನೇನು ಹೇಳ್ತಿದ್ರು ಅದಕ್ಕೆ ತಕ್ಕಂಗೆ ನಾವು ಪ್ಯಾಟ್ರನ್ಗಳೆಲ್ಲ ಮಾಡಿ, ಲೈಟಿಂಗ್ ಪ್ಯಾಟ್ರನ್ ಎಲ್ಲ ಮಾಡಿ ಎಲ್ಲ ಮಾಡ್ದೋ. ಆಮೇಲೆ ನನಗೆ ಏನೂ ಕಮ್ಮಿ ಇಲ್ದಂಗೆ ಆ್ಯಕ್ಚುಲಿ ಸೆಟ್ಟಲ್ಲಿ ಖಾಲಿ ಜಾಗದಲ್ಲಿ ಹೋಗ್ತಿದ್ದೋ. ಕುದುರೆಮುಖ ಫುಲ್ ಖಾಲಿನೇ ಇರೋದು ಕುದುರೆಮುಖ. ಆ ಖಾಲಿ ಪಾಳು ಬಿದ್ದಿರೋ ಮನೇನ ರಿನೋವೇಟ್ ಮಾಡಿ ನಮಗೆ ಸೆಟ್ಗೆ ಹೆಂಗ್ ಬೇಕೋ ಆ ರೀತಿನಲ್ಲಿ ಪ್ರೊಡ್ಯೂಸರ್ ಅಷ್ಟೇ ಸಪೋರ್ಟ್ ಮಾಡಿ, ಅವ್ರ ಜೊತೆ ಒಂದಷ್ಟು ಟೀಮ್ ಇದೆ, ಹುಡುಗರಿದ್ದಾರೆ ಒಂದಷ್ಟು, ಅವ್ರು ಅಷ್ಟೇ ಸಪೋರ್ಟಿವ್ ಆಗಿ ಅವ್ರಿಗೆ ಹೆಲ್ಪ್ ಮಾಡಿ, ನಾನು ಒಂದು ಫ್ರೇಮ್ ಇಟ್ಟರೆ ಏನೂ ಖಾಲಿ ಇದೆ, ಹೆಂಗಿರೋದು ಫ್ರೇಮ್ನ ಇಲ್ಲಿ ಅಂದಿರೋ ರೀತಿನಲ್ಲಿ ಮಾಡಿದ್ದಾರೆ. ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಆ ಫ್ರೇಮ್ ಎಲ್ಲ ಬ್ಯೂಟಿಫುಲ್ ಆಗಿ ಕಾಣಿಸೋದಕ್ಕೆ ಅವ್ರುಗಳೆಲ್ಲ ಕಾರಣ. ನಾವೆಲ್ಲ ಆ್ಯಕ್ಚುಲಿ ಅಲ್ಲೇ ಟೆಂಟ್ ಹಾಕ್ಬಿಟ್ಟಿದ್ವಿ, ಕುದುರೆಮುಖದಲ್ಲೇ ಟೆಂಟ್ ಹಾಕಿದ್ವಿ. ಅದು ಆ್ಯಕ್ಚುಲಿ ಅದೇ ದೊಡ್ಡದು, ಯಾಕಂದ್ರೆ ನಾವೆಲ್ಲ ಅಲ್ಲೇ ಇದ್ಕೊಂಡು, ಅಲ್ಲೇ ಮನೆಯಲ್ಲೇ ಇದ್ಕೊಂಡು, ಹೋಟ್ಲಲ್ಲಿ ಇರೋದು ಬೇರೆ, ಕುದುರೆಮುಖದಲ್ಲಿ ಅಲ್ಲೇ ಮನೆಯಲ್ಲಿ ಎಲ್ಲ ಒಟ್ಟಿಗೆ ಇದ್ಕೊಂಡು ಶೂಟಿಂಗ್ ಮಾಡಿರೋದು. ಅದು ನಮಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಸಿನಿಮಾ ಅದ್ಭುತವಾಗಿ ಬಂದಿದೆ. ಎಲ್ಲ ನೋಡಿ ನಮಗೆ ಸಿನಿಮಾ ಚೆನ್ನಾಗಿ ಓಡಿಸ್ಬೇಕು, ಚೆನ್ನಾಗಿ ಗೆಲ್ಲಿಸ್ಬೇಕು ಅನ್ನೋದು ಕೇಳ್ಕೊಳ್ತೀನಿ ಎಲ್ಲರಿಗೂ. ಥ್ಯಾಂಕ್ ಯು. ಒಂದು ಕೀಬೋರ್ಡ್ ಕೊಟ್ಬಿಟ್ರೆ ಫುಲ್ ದಿನ ನುಡಿಸ್ತೀನಿ, ಆದರೆ ಮಾತಾಡೋ ಅಂದರೆ ಕಷ್ಟ ನನಗೆ. ಓಕೆ, ಈ ಸಿನಿಮಾ ಮ್ಯೂಸಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಆ ಸಾಂಗ್ ಫಸ್ಟ್ ಟೈಮ್ಗೆ ಓಕೆ ಅಂದ್ಬಿಟ್ರು ಇವರು, ಹಬ್ಬ ಸಾಂಗ್ನ. ಆಮೇಲೆ ಲಿರಿಕ್ಸ್ ಎಲ್ಲ ಬಂತು, ಆಮೇಲೆ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದ್ವಿ. ಬಟ್ ವಿಡಿಯೋ ಬಂದಮೇಲೆ ಬೇರೆಯೇ ಆಗೋಯ್ತು ಸಾಂಗು. ಅಂದರೆ ಲಿರಿಕ್ಸು ಮತ್ತು ಟ್ಯೂನ್ ಎಲ್ಲ ಹಾಗೆ ಇತ್ತು, ಅರೇಂಜ್ಮೆಂಟ್ ಸ್ವಲ್ಪ ಜೋವಿಯಲ್ ಆಗಿತ್ತು. ನಾನು ಲವ್ ಸಾಂಗ್ ಅಂದ್ಬಿಟ್ಟು ಫುಲ್ ಅದು ಇಮೋಷ್ನಲ್ ಆಗಿಟ್ಟಿದ್ದೆ. ಅದಾದಮೇಲೆ ಯಾವಾಗ ಅವ್ರ ವಿಡಿಯೋ ನೋಡಿದ್ನೋ ಅದೆಲ್ಲ ಸ್ವಲ್ಪ ಜಾಲಿಯಾಗಿದೆ ಅಂದ್ಬಿಟ್ಟು ಅದನ್ನ ಸ್ವಲ್ಪ ಚೇಂಜಸ್ ಮಾಡಿದೆ. ಸೊ ಅದರಿಂದ ಹಬ್ಬ ಈಗ ಚೆನ್ನಾಗಿದೆ ಈಗ. ಸೊ ಇನ್ನೇನು ಬೇರೆ ಏನು ಪ್ರಶ್ನೆ ಇದೆಯಾ? ನಾವು ಮೋಸ್ಟ್ಲಿ ನಾವೆಲ್ಲ ಅಂದರೆ ಎಸ್ಪೆಷಲಿ ದ ಟೆಕ್ನಿಕಲ್
ಟೀಮ್ ಹೆಂಗೆ ಅಂತಂತ ಹೇಳಿದ್ರೆ ಮಾತಿಗಿಂತ ಜಾಸ್ತಿ ಕೆಲಸ ಮಾತಾಡಬೇಕು ಅಂತಲೇ ಯೋಚನೆ ಮಾಡೋರು, ಯಾರೇ ಟೆಕ್ನಿಷಿಯನ್ ಆಗಲಿ, ನಾನೊಬ್ಬನೇ ಅಂತ ಅಲ್ವಾ ಅಥವಾ ಇವ್ರುಗಳಂತಾನೆ ಅಲ್ಲ. ಸೊ ಆ ಕೆಲಸ ನೀವು ನೋಡಿರ್ತೀರಾ, ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ನಾವು ಎಷ್ಟೇ ಹೇಳಿದ್ರು ಅದು ಔಟ್ ಆಫ್ ಸಿಂಕ್ ಇದೆಯಾ ಅಥವಾ ಸಿಂಕ್ ಇದೆಯಾ ಅಂತ ತಾವುಗಳೇ ಹೇಳಬೇಕು. ಹೇಳಿದ್ನಲ್ಲ, ಸಿನಿಮಾ ಈಗ ನೋಡಿದ್ದು ನೀವು ಒಂದು ಟ್ರೈಲರೇ ಆಗಲಿ ಒಂದು ಸಾಂಗೇ ಆಗಲಿ, ಅಲ್ಲೆಲ್ಲ ನಾವು ಮಾತಾಡಿರ್ತೀವಿ, ಅಂದರೆ ಅಲ್ಲಿ ಕೆಲಸಗಳು ನಡೆದಿರುತ್ತೆ. ಅದು ನೀವು ಹೇಳಬೇಕು. ಏನಾರ ಕೇಳೋದಿದೆಯಾ ಆ ದೃಷ್ಟಿಕೋನದಲ್ಲಿ ತಾವುಗಳು ಅದನ್ನು ಕೇಳಿ ಅದೇ ಹೇಳ್ಬೋದು ನಮಗೆ ಗೊತ್ತಿರೋ ವಿಚಾರಗಳು. ಇದು ನನ್ನ 3ನೇ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಆಗಿ. ಬಟ್ ಗುರುಕಿರಣ್ ಸರ್ ಮತ್ತು ವಿ ಮನೋಹರ್ ಸರ್ ಮತ್ತು ಅರ್ಜುನ್ ಜನ್ಯ ಅವ್ರ ಜೊತೆ ಎಲ್ಲ ಅವ್ರ ಕೆಳಗಡೆ ಮ್ಯೂಸಿಕ್ ಮಾಡಿದ್ದೀನಿ, ಒಂದು 120 ಸಿನಿಮಾಕ್ಕೆ ಮಾಡಿದ್ದೀನಿ. ಸೊ ಆ ಎಕ್ಸ್ಪೀರಿಯೆನ್ಸಿಂದ ನನಗೆ ಈ ಮ್ಯೂಸಿಕ್ ಮಾಡೋಕ್ಕಾಗಿ ಮಾಡಬೇಕಾಗಿ ಬಂತು. ಅಂದರೆ ವಿತ್ ದ್ಯಾಟ್ ಎಕ್ಸ್ಪೀರಿಯನ್ಸ್ ಐ ವಾಸ್ ಏಬಲ್ ಟು ಡೂ ದಿಸ್. ಈಗ ಏನದು ಈ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಮಾಡೋಕ್ಕೆ ಬಂದಾಗಲೂ ಅಷ್ಟೇ ಅಷ್ಟು ಸಿನಿಮಾದ್ದು ಎಕ್ಸ್ಪೀರಿಯೆನ್ಸ್ನ ಇದಕ್ಕೆ ಹಾಕಿ ಏನೇನು ಮಾಡ್ಬೋದು ಮಾಡಿದ್ದೀನಿ. ಅಂದರೆ ಮ್ಯೂಸಿಕ್ ಕಮ್ಸ್ ನ್ಯಾಚುರಲಿ ಟು ಮೀ ಬಿಕಾಸ್ ಐ ವಾಸ್ ಬಾರ್ನ್ ಇನ್ ಟು ಅ ಮ್ಯೂಸಿಕಲ್ ಫ್ಯಾಮಿಲಿ. ಬಟ್ ಹೊಸ ಹೊಸ ಸೌಂಡ್ಗಳು ಹುಡುಕಿ ಅದನ್ನು ನೆಕ್ಸ್ಟ್ ಜನ್ರೇಷನ್ಗೆ ಇನ್ನೊಂದು 10 ವರ್ಷ ಆದರೂ ಹಳೇದಾಗಬಾರ್ದು ಅನ್ನೋ ಉದ್ದೇಶದಿಂದ ವರ್ಕ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ತೊಗೊಂಡು ಮಾಡ್ತೀವಿ. ಅದು ಇವರಂತೂ ತುಂಬ ಹಿಂಗೆ ಬೇಕು ಅಂತ ಕೇಳ್ತಾ ಇದ್ದಾಗ ನಮಗೂ ಅವ್ರಿಗಿಂತ ಜಾಸ್ತಿ ಅವ್ರಿಗೆ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇರ್ತೀವಿ. ಸೊ ದಿಸ್ ಇಸ್ ದ ರಿಸಲ್ಟ್. ಇದರಲ್ಲಿ ಚೇತನ್ ಸ್ವಾಸ್ಕ ಅದೇ ಪ್ಯಾರ್ಗೆ ಆಗಿಬಿಟ್ಟೈತೆ ಆಡಿದಾರಲ್ಲ ಅವರು, ಆಮೇಲೆ ಅನುರಾಧ ಭಟ್ ಅವರು, ಆಮೇಲೆ ವಾಸುಕಿ ವೈಭವ್, ಪೂಜಾ ರಾವ್, ವ್ಯಾಸರಾಜ್. ಎಷ್ಟು ಅಬ್ಬಬ್ಬ ಮಾತ್ರ ಫಸ್ಟ್ ಟ್ಯೂನ್ಗೆ ಓಕೆ ಆಯಿತು. ಏನೋ ಗೊತ್ತಿಲ್ಲ ಬಂದು 2ನೇ ಟ್ಯೂನು. ಆಮೇಲೆ ಇನ್ನೊಂದು ಮಳೆ ಆಗದೆ ಅದು 2ನೇ ಟ್ಯೂನೇ. ಸೊ ಅಷ್ಟೇ, 1-2 ಚೇಂಜಸ್ ಅಂದರೆ ಆ ಥರ ಆಗಿದೆ ಅಷ್ಟೇ. ಬಟ್ ಅರೇಂಜ್ಮೆಂಟ್ ಅಂದರೆ ಟ್ಯೂನ್ ಆದಮೇಲೆ ಅದ್ರ ಜೊತೆಗೆ ಡ್ರಮ್ಸ, ತಬ್ಲಾನ, ಗಿಟಾರ, ಕೀಬೋರ್ಡ, ಈ ಕಾನ್ಸೆಪ್ಟ್ ಅದು ಮಾತ್ರ ಚೇಂಜ್ ಆಗ್ತಾ ಇತ್ತು. ಅವಾಗ ಹೊಸ ಅಂದರೆ ಜನ್ರೇಷನ್ ತಕ್ಕಂತೆ ಐಡಿಯಾಸ್ ಬರ್ತಾ ಇರುತ್ತೆ. ನೆಕ್ಸ್ಟ್ ಯಾವುದೋ ಹಾಡು ಕೇಳಿದ ತಕ್ಷಣ ಹಿಂಗೂ ಮಾಡ್ಬೋದಲ್ವಾ ಅಂತ ಅದನ್ನು ಚೇಂಜ್ ಮಾಡೋದು. ಟೈಮ್ ಇತ್ತು ಅಂದ್ಬಿಟ್ಟು ಚೇಂಜ್ ಮಾಡ್ತಾ ಇದ್ದೆ. ಹಾಂ, ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಕೇಳುತ್ತೆ ನಿಮಗೆ ಹಬ್ಬ ಯಾಕೆ ಇಷ್ಟ ಆಗ್ತಾ ಇದೆ ಅಂದರೆ ಅದು ನ್ಯೂ ಜನ್ರೇಷನ್ ಸೌಂಡ್ಸ್ಗಳು ಯೂಸ್ ಮಾಡಿದ್ದೀವಿ. ಸೊ ಇವಾಗೆಲ್ಲ AI ಜನ್ರೇಟೆಡ್ ಬಂದಿದೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಕೆಲವು ಸೌಂಡ್ಸ್ಗಳು ಹೊಸದು ಬಂದಿದೆ. ಅದರಿಂದ ಸ್ವಲ್ಪ ಅದು ನಿಮಗೆ ಸಾಂಗ್ ಕೇಳಿಸ್ದಾಗ ಹೇಳ್ಬೋದು. ಸೊ ಹೊಸ ಸೌಂಡ್ಸ್ ಇದೆ ಅಷ್ಟೇ. ನಾಟ್ ಹಳೆಯ ಗಿಟಾರು, ವೈಲಿನ್ನು ಅದ್ರ ಬದಲು ಸಿಂಥಸೈಸ್ಡ್ ಸೌಂಡ್ಸು ಮತ್ತು AI ಜನ್ರೇಟೆಡ್ ಸೌಂಡ್ಸ್ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡಿದ್ದೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸಿನಿಮಾದಲ್ಲಿ ತುಂಬ ರೇರ್ ಅದು ನಡೆಯೋದು. ಏನು ಅಂತಂತೇಳಿದ್ರೆ ಒಂದು ಸಿನಿಮಾಗೆ ಒಂದು ಪಲ್ಲವಿ ಅಂತ ಬರಿತೀವಿ, ನೆಕ್ಸ್ಟ್ ಚರಣಗಳು 2 ರಿಪೀಟ್ ಮಾಡ್ತೀವಿ. ಇವರು ಪರ್ಟಿಕ್ಯುಲರ್ ಆಗಿ ನಮ್ಮ ಸಾಲ್ಮನ್ ಸರು ಮತ್ತು ನಮ್ಮ ದೃಷ್ಟಿಕೋನ ಇದ್ದಿದ್ದು ಯಾವುದಕ್ಕೆ, ಈಗ ನೀವು ಒಂದು ಸಾಂಗ್ ಕೇಳಿದ್ರೆ ನೀವು 3 ಸಾಂಗ್ ಕೇಳಿದ ಲೆಕ್ಕ. ಒಂದು ಪಲ್ಲವಿ ಬರುತ್ತೆ, ಒಂದು ಚರಣ ಬರುತ್ತೆ, ಮತ್ತು ಇನ್ನೊಂದು ಚರಣ ಬೇರೆ ಬರುತ್ತೆ. ಸೊ ಆ ಬ್ಲೆಂಡ್ ಮಾಡೋದಿದೆಯಲ್ಲ, ಆ ಬ್ಲೆಂಡ್ ಮಾಡೋ ಆರ್ಟ್ ಏನಿದೆ ಅದು ತುಂಬ ಚೆನ್ನಾಗಿ ನಮ್ಮ ಸಾಂಗ್ಸ್ಗಳು ನೀವು ಮೋಸ್ಟ್ಲಿ ಕೆಲವ್ರು ಕೇಳಿರ್ತೀರಾ, ಕೆಲವ್ರು ಮೊದಲನೇ ಸಲ ಕೇಳಿದಾಗ ನಿಮ್ಗೆ ಏನು ಫೀಲಿಂಗ್ ಬಂದಿರುತ್ತೆ ಅದು ಮಲ್ಟಿಪ್ಲೈ ಆಗುತ್ತೆ ನೀವು ಮತ್ತೆ ಕೇಳಿದಾಗ. ಮ್ಯೂಸಿಕಲಿ ಏನು ನಾವೇನು ಅಚೀವ್ ಮಾಡಬೇಕು ಅಂತ ಅನ್ಕೋತಿದ್ವಿ ಅಥವಾ ಏನು ಹೇಳಬೇಕು ಅಂತ ಅನ್ಕೋತಾ ಇದ್ವಿ, ಅದು ಪಾರ್ಷಿಯಲಿ ನಾವು ಕನ್ವಿನ್ಸ್ಡ್ ಆಗಿದ್ದೀವಿ, ನಾವು ಕಾನ್ಫಿಡೆಂಟ್ ಆಗಿದ್ದೀವಿ ಅಂತ ಹೇಳ್ಬಲ್ಲೆ. ಒಂದು ನಿಮಿಷ, ಸೋನಲ್ ಅವರು ಕಾರಣಾಂತರಗಳಿಂದ ತೆರಳಬೇಕಾಗಿ ಬಂದಿದೆ. ಇವತ್ತಿನ ಈ ಲವ್ ಮ್ಯಾಟ್ರ್ ಈ ಒಂದು ಸುಂದರ ಸಭೆಯಲ್ಲಿ ನನಗೆ ವಿರಾಟ್ ಪರಿಚಯ ಮಾಡಿಸಿದ್ದು ಈ ಸಿನಿಮಾದ ಒಬ್ಬ ನಿರ್ಮಾಪಕರು ಪ್ರಭು ಅವ್ರ ಕಡೆಯಿಂದ. ಅವರು ಇವತ್ತು ಬಂದಿಲ್ಲ, ಬಟ್ ಅವ್ರು ಖಂಡಿತವಾಗಿ ಮಿಸ್ ಆಗಿದ್ದಾರೆ ಇಂಥ ಒಂದು ಒಳ್ಳೆಯ ಸಮಯದಲ್ಲಿ. ಆಮೇಲೆ ಈ ಲವ್ ಅಂತ ಮ್ಯಾಟ್ರ್ ಬಂದಾಗ ಇದನ್ನ ಲವ್ ಮ್ಯಾಟ್ರ್ ಬಿಡ ಅಂತ ಅಷ್ಟು ನಾವು ಈಸಿಯಾಗಿ ಹೇಳಕ್ ಆಗೋದಿಲ್ಲ ಇದು. ಯಾಕಂದ್ರೆ ಈ ಲವ್ ಮ್ಯಾಟ್ರ್ ಹಿಂದ್ಗಡೆ ಒಂದು ಹುಡುಗ ಒಂದು ಹುಡುಗಿ 2 ಜೀವಗಳ ಸಂಭ್ರಮಾಚರಣೆ ಇರುತ್ತೆ, ಆತ್ಮಾರ್ಪಣೆ ಕೂಡ ಇರುತ್ತೆ ಇದರಲ್ಲಿ. ಯಾಕಂದ್ರೆ ಈ ಲವ್ ನ ಬೇಸ್ಮೆಂಟ್ ಆಗಿ ಒಂದು ನಂಬಿಕೆ ಅಂತ ಇರುತ್ತೆ. ಆ ನಂಬಿಕೆ ಗೇಟಾಗಿ ಎಂತ ಲವ್ ಎಷ್ಟೇ ಎತ್ತರದ ಬಿಲ್ಡಿಂಗ್ ಇದ್ರೂ ಅದು ಶೇಕ್ ಆಗೋಗ್ಬಿಡುತ್ತೆ. ಹಾಗಾಗಿ ಈ ಲವ್ ಮ್ಯಾಟ್ರ್ ಸಿನಿಮಾನ ಬಹಳ ಪ್ರೀತಿಯಿಂದ ವಿರಾಟ್ ನಾನೊಂದು 5-6 ವರ್ಷಗಳಿಂದ ನೋಡ್ತಾ ಇದ್ದೀನಿ. ವಿರಾಟ್
ತಪಸ್ತರ ಮಾಡಿಕೊಂಡು ಈ ಸ್ಟೇಜ್ವರೆಗೂ ಬಂದಿದ್ದಾರೆ. ಈ ವಿರಾಟ್ಗೆ ಸಪೋರ್ಟಿವ್ ಆಗಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಪ್ರೊಡ್ಯೂಸರ್ ಮೇಡಮ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದು ನಾನು ಈಗ ತಾನೇ ಕೇಳ್ತಾ ಇದ್ದೀನಿ. ನಿಜವಾಗ್ಲೂ ಅವ್ರಿಗೆಲ್ಲ ದೇವರು ಒಳ್ಳೇದು ಮಾಡಲಿ ಈ ಸಮಯದಲ್ಲಿ ಭಾವಿಸ್ತೀನಿ, ಹೇಳ್ತೀನಿ, ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಆದರೆ ನಾನು ಕನ್ನಡ ಆಡಿಯನ್ಸ್ಗೆ ಒಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದರೆ, ಈ ಸಿನಿಮಾ ಚೆನ್ನಾಗಿದೆ ಅಂದಾಗ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ಓಡೋ ಥರ ಮಾಡಿ. ಈ ಲವ್ ಮ್ಯಾಟ್ರ್ ಹಿಂದೆ ಬಹಳಷ್ಟು ಜನದ ಲೈಫ್ ಮ್ಯಾಟ್ರ್ ಇದೆ. ಹಾಗಾಗಿ ಅದು ಕನಸಾಗ್ಬೋದು, ಕನಸಿಂದ ಲೈಫ್ ಆಗುತ್ತೆ. ಹಾಗಾಗಿ ಕನ್ನಡ ಸಿನಿಮಾಗಳು ಯಾವುದೇ ಕಾರಣಕ್ಕೂ ಚೆನ್ನಾಗಿದ್ದಾಗ ಸೋಲ್ಬಾರ್ದು. ಇದು ನನ್ನ ಕೈಂಡ್ ರಿಕ್ವೆಸ್ಟ್. ಈ ಒಂದು ಸಮಾರಂಭಕ್ಕೆ ನಾನು ಕರೆದು ನನಗೆ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಹೋಲ್ ಟೀಮ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಮೀಡಿಯಾಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಥ್ಯಾಂಕ್ ಯು ವಿರಾಟ್. ಆಲ್ ದಿ ಬೆಸ್ಟ್ ಎವ್ರಿವನ್. ಎಲ್ಲಾನು ಓಕೆ, ಇನ್ನ ಟೈಮ್ ಇದೆ. ಆಮೇಲೆ ಅದೊಂದು ಜೊತೆಗೆ ಒಂದು ನರ್ವಸ್ನೆಸ್ ತುಂಬಾ ಇದೆ. ಸಿನಿಮಾ ಮಾಡ್ಬೇಕಾದ್ರೆ ಏನೋ ಒಂದು ಆ ಸ್ಪೋರ್ಟಿವ್ನೆಸ್ ಇತ್ತು, ಆ ಧೈರ್ಯ ಇತ್ತು. ಇವತ್ತವರೆಗೂ ಪ್ರಿಪೇರ್ ಆಗ್ಲಿಲ್ಲ. ಬಟ್ ಇಲ್ಲಿ ಬಂದ್ಮೇಲೆ ಐ ಗಾಟ್, ಇವರೆಲ್ಲರೂ ಮಾತಾಡಿದ್ದು ನೋಡಿ ತುಂಬಾ ಮನ್ಸಿಗೆ ಹತ್ರ ಇದ್ದಾರೆ. ನಮ್ಮ ಅಚ್ಯುತ್ ಸರು, ಅನಿತಾ ಮೇಡಮು, ನಮ್ಮ ಸಿನಿಮಾಟೋಗ್ರಫರ್ ಸರು, ಅಂಡ್ ಇವರೆಲ್ಲ ಮಾತಾಡಿದ್ ನೋಡಿ ನನಗೆ ಎಷ್ಟೊಂದು ಮಾತಾಡೋದಿದೆ ಅಂತ ಅನ್ನಿಸ್ಬಿಡ್ತು. ದೇ ಆಲ್ ಫಿಟ್ ಮೈ ಹಾರ್ಟ್ಸ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ಲರೂ ಪಿಲ್ಲರ್ಸ್ ತರ ನನಗೆ ನಿಂತಿದ್ದಾರೆ ಅಂತ ನಾನು ಹೇಳ್ಬೋದೇ ಹೊರತು ಇಟ್ಸ್ ನಾಟ್ ದ ಅದರ್ ವೇ ರೌಂಡ್. ವಾಟ್ ವಿ ಗಿವ್ ಇಸ್ ವಾಟ್ ವಿ ಗೆಟ್ ಬ್ಯಾಕ್ ಅನ್ನೋದು ನನಗೆ ಇವತ್ತು ಅನ್ನಿಸ್ತು, ನಿಜ ಅನ್ನಿಸ್ತು. ಸೊ ವಿತೌಟ್ ದ ಫ್ಯಾಮಿಲಿ ಸಪೋರ್ಟ್, ಎಸ್ಪೆಷಲಿ ಒಂದು ಹೆಣ್ಮಗು ಆಗಲಿ ಒಬ್ಬ ಗಂಡು ಹುಡುಗ ಆಗಲಿ ಆಗಲ್ಲ ಇಷ್ಟೊಂದೆಲ್ಲ ಮಾಡೋಕ್ಕೆ. ಐ ರಿಯಲಿ ಥ್ಯಾಂಕ್ ಮೈ ಫ್ಯಾಮಿಲೀಸ್ ಆ್ಯಂಡ್ ವಿರಾಟ್ಸ್ ಫ್ಯಾಮಿಲಿ ಆಲ್ಸೋ, ವಿತೌಟ್ ವಿಚ್ ಇಷ್ಟು ದೂರ ಬರಕ್ ಆಗ್ತಿರ್ಲಿಲ್ಲ. ಪ್ರತಿಯೊಂದು ಏಳು ಬೀಳು ಇದ್ದೇ ಇರುತ್ತೆ. ಕಲ್ತಿರೋದನ್ನ ಇನ್ನೊಂದಷ್ಟು ಜನ ಜೊತೆ ಹಂಚ್ಕೊಳಕ್ಕೆ ಟ್ರೈ ಮಾಡಿದೀವಿ. ನಾವು ಸೆಟ್ನಲ್ಲಿ ಇಡ್ಲಿ ವಡೆ ತಿಂದ್ರು ಸ್ಕ್ರೀನ್ ಮೇಲೆ ವಿರಾಟ್ ಸರ್ ಯಾವಾಗಲೂ ಹೇಳ್ತಾನೆ ಇರ್ತಾರೆ, ಬಿರಿಯಾನಿನೇ ಕೊಡ್ಬೇಕು ಅಂತ ಅಂದ್ಬಿಟ್ಟು. ಸೊ ಆ ಪ್ರಯತ್ನ ನಡೆದಿದೆ. ಹಾಗೂ ಸೋನಲ್ ಅವ್ರು ಹೇಳ್ದಂಗೆ ನಮ್ಮ ಜೊತೆನೆ 3 ತಿಂಗಳು ನಮ್ಮ ಜೊತೆ ನಮ್ಮ ಮನೇಲಿದ್ರು. ಐ ಆಮ್ ವೆರಿ ಹ್ಯಾಪಿ. ಯಾಕೆ ಅಂತಂದ್ರೆ ಮನೆಯವ್ರ ಜೊತೆ ಹೇಗಿರ್ತೀವೋ ಹಾಗೆ ನನಗೆ ಆರ್ಟಿಸ್ಟ್ ಸಪೋರ್ಟ್ ತುಂಬಾ ಅದೇ ರೀತಿ ಸಿಕ್ಕಿದೆ. ಅಚ್ಯುತ್ ಅಣ್ಣನ ಜೊತೆ ನಾವು ಸರಿ ಈ ರೀತಿ ಇದೆ, ನಿಮ್ ಬೆಂಬಲ ಬೇಕು ಮಾರ್ಕೆಟಿಂಗ್ಗೆ ಅಂತ ಹೋದಾಗ ನನಗೆ ತುಂಬಾ ಈಸಿ ಮಾಡ್ತಾರೆ ಅವರು. ನನಗೆ ಯಾವುದೇ ಒಂದು ಸ್ಟ್ಯಾಂಡರ್ಡ್ ಅಂತ ನನಗೆ ಕಾಣಿಸಲ್ಲ. ಅಷ್ಟು ಐ ಆಮ್ ರಿಯಲಿ ಗ್ಲಾಡ್ ದಟ್ ಐ ಹ್ಯಾವ್ ಗಾಟ್ ಸಚ್ ಎ ಟೀಮ್ ಆ್ಯಂಡ್ ಸಚ್ ಸಪೋರ್ಟ್ ಸಿಸ್ಟಮ್. ಆ್ಯಂಡ್ ಐ ಶುಡ್ ನಾಟ್ ಫರ್ಗೆಟ್ ಅಬೌಟ್ ದ ಟೆಕ್ನಿಷಿಯನ್ಸ್. ನಮ್ಮ ಸಿನಿಮಾಟೋಗ್ರಫರ್ ಸರ್ ಹೇಳ್ತಾ ಇದ್ರು, ಇದರಲ್ಲಿದ್ವಿ, ಕುದುರೆಮುಖದಲ್ಲಿದ್ವಿ ಅಂತಂದ್ಬಿಟ್ಟು. ದಟ್ಸ್ ಅ ಲೈಫ್ ಟೈಮ್ ಮೆಮೊರಿ ನಮಗೆ. ಬ್ಯೂಟಿಫುಲ್ ಲೊಕೇಶನಲ್ಲಿ ಶೂಟ್ ಮಾಡಿದ್ವಿ. ಬ್ಯೂಟಿಫುಲ್ ಲೊಕೇಶನ್ ಹೆಂಗಿತ್ತು ಅಂತಂದರೆ ವಿ ಬಿಕೇಮ್ ಒನ್ ಮೋರ್ ಫ್ಯಾಮಿಲಿ ಅಂತ ಹೇಳ್ಬೋದು. ಸೊ ಈಗಲೂ ನಾನು ಸುನಲ್ ಮಾತಾಡ್ತಾ ಇದ್ವಿ, ಹ್ಯಾವ್ ಟು ಗೋ ಅಗೇನ್, ಅಲ್ಲಿ ಹೋಗಬೇಕು ಮತ್ತಿರಬೇಕು ಅಂತ ಅಂದ್ಬಿಟ್ಟು. ಸೊ ಇದು ಜಸ್ಟ್ ಸಿನಿಮಾ ಅಲ್ಲ, ನಮ್ಮ ಬದುಕುಗಳಲ್ಲಿ, ನಮ್ಮ ಲೈಫಲ್ಲಿ ಇದು ಒಂದು ಬ್ಯೂಟಿಫುಲ್ ಮೆಮೊರಿ. ಆ ಒಂದು ಜರ್ನಿ ನೀವು ಎಲ್ಲ ಬಂದು ನೋಡಿದ್ರೆ ಸಿನಿಮಾನಲ್ಲಿ ಪ್ರತಿಯೊಬ್ಬರಿಗೂ ಮುಟ್ಟುವಂಥ ಅಂಶ ಡೆಫಿನೆಟ್ಲಿ ಇದೆ. ಯಾಕೆ ಅಂತಂದ್ರೆ ಲೈಫ್ ಇಸ್ ಫುಲ್ ಆಫ್ ಮೆಮೊರೀಸ್, ಕರೆಕ್ಟ್, ಬ್ಯೂಟಿಫುಲ್ ಮೆಮೊರೀಸ್ ದಟ್ ವಿ ಕ್ರಿಯೇಟ್. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ನಿಮ್ಮ ಪಾಸ್ಟ್ ನಕ್ಕ ಬಂದೇ ಬರುತ್ತೆ, ನಿಮ್ಮ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ, ಖುಷಿಯಾಗಿ ಹೋಗ್ತೀರಾ. ಸೊ ಥ್ಯಾಂಕ್ ಯು. ಇನ್ನೂ ತುಂಬ ಇದೆ, ಬಟ್ ಐ ಡೋಂಟ್ ವಾಂಟ್ ಟು ಟೇಕ್ ಟು ಮಚ್ ಆಫ್ ಟೈಮ್. ಥ್ಯಾಂಕ್ಸ್ ಫಾರ್ ಆಲ್ ದ ಟೆಕ್ನಿಷಿಯನ್ಸ್ ಆ್ಯಂಡ್ ದ ಕಂಟಿನ್ಯೂಡ್ ಫ್ಯಾಮಿಲಿ. ನಮ್ಮ ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ನಮ್ಮ ಪ್ಲೇಯರ್ಗಳಿದ್ದಾರೆ, ಪ್ರೆಸ್ ನೀವಿದ್ದೀರಾ. ಸೊ ಇಟ್ಸ್ ಅ ನೆವರ್ ಎಂಡಿಂಗ್ ಫ್ಯಾಮಿಲಿ ದಟ್ ಕಂಟಿನ್ಯೂಸ್ ವಿತ್ ಅಸ್. ವಿ ಆಲ್ ನೀಡ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.